ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್, ಚಾಪ್ಟರ್ 22, 22ನೇ ಅಧ್ಯಾಯ. 22ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 2ನೇ ಭಾಗವನ್ನು ನಾವು ನೋಡಿಕೊಳ್ತಿದ್ದೇವೆ. ಮೊದಲನೇ ಭಾಗ ಲೂಕ 22, 1-34 ವಚನಗಳು. 2ನೇ ಭಾಗ ಲೂಕ 22, 35-71 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಹಾಗಾದರೆ ಈ 2ನೇ ಭಾಗದಲ್ಲಿ, ಅಂದರೆ ಲೂಕ 22, 35-71 ವಚನಗಳಲ್ಲಿ ನಾವು 16 ಪಾಠಗಳನ್ನು ಕರ್ತನಾದ ಯೇಸುವಿನಿಂದ ಕಲಿಯಲಿದ್ದೇವೆ. 16 ಲೆಸನ್ಸ್ ಫ್ರಮ್ ದ ಲಾರ್ಡ್ ಜೀಸಸ್. ಹೌದು, ಒಂದೊಂದು ಪಾಠಗಳು ಅಮೂಲ್ಯವಾದದ್ದು, ಅನ್ವಯ ಮಾಡಿಕೊಳ್ಳುವಂಥದ್ದು ಅಥವಾ ಕಲಿಯುವಂಥದ್ದು ಮತ್ತು ಉತ್ತೇಜದಾಯಕವಾದಂಥದ್ದು. ಅದರಿಂದ ಕಲಿಯೋಣ ಬನ್ನಿರಿ. ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 35-71 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ 16 ಪಾಠಗಳು ನಾವು ಕಲಿಯೋದರಲ್ಲಿ ಮೊದಲನೇ ಪಾಠ ಏನಂತ ಹೇಳಿದ್ರೆ, 35ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಶಿಷ್ಯರ ಹತ್ರ ಮಾತನಾಡ್ತಾ ಇರುವಾಗ, ನಾನು ನಿಮ್ಮನ್ನು ಹಣಚೀಲ, ಪ್ರಯಾಣ ಚೀಲ ಮತ್ತು ಕೆರೆಗಳಿಲ್ಲದೆ ಕಳಿಸಿದಾಗ ನೀವೇನಾದರೂ ಕೊರತೆ ಪಟ್ಟಿದ್ದೀರಾ ಅಂತ ಕೇಳ್ತಾರೆ. ಆಗ ಶಿಷ್ಯರು ಬಂದು ಏನೂ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅದರಿಂದ ನಾವು ಕಲಿಯುವಂಥ ಮೊದಲನೇ ಪಾಠ, ಕರ್ತನಾದ ಯೇಸು ತನ್ನ ಸಂಗಡ ಇದ್ದಂಥವರು, ತನ್ನ ಜೊತೆಗಾರರು, ಅವರನ್ನು ಪರಾಮರಿಸಿದರು. ಹಿ ಟುಕ್ ಕೇರ್ ಆಫ್ ಅದರ್ಸ್. ಇತರರ ಪರಾಮರಿಕೆಯನ್ನು ನಮ್ಮ ಕರ್ತನಾದ ಯೇಸು ಮಾಡಿದರು. ಯಾಕಂದರೆ ಅವರು ಕೊರತೆ ಪಡಲಿಲ್ಲ ಅಂತ. ಇದು ಮೊದಲನೇ ಪಾಠ. ಎರಡನೇದಾಗಿ ಮತ್ತು ಆತನು 37ನೇ ವಚನ, 22 ಲೂಕನು ಬರೆದ ಸುವಾರ್ತೆ 37ನೇ ವಚನದಲ್ಲಿ, ಆತನು ಪಾತಕರಲ್ಲಿ ಒಬ್ಬನಂತೆ ಎಣಿಸಿಕೊಂಡನು ಎಂಬುದಾಗಿ ಪ್ರವಾದನೆ ಮೊದಲು ಹೇಳಲಾಗಿತ್ತು. ಮತ್ತು ಆ ಪ್ರವಾದನೆ ಯೆಶಾಯ 53:12 ಬರೆದಿರುವಂತೆ, ಪ್ರವಾದಿಸಿರುವಂತೆ, ಆತನು ಖಡ್ಗ ಇಲ್ಲದವನು ಕೊಂಡುಕೊಳ್ಳಲಿ ಎಂಬುದಾಗಿ ಕರ್ತನು ಹೇಳಿದ್ರಲ್ಲಿ, ಆತನು ಪಾತಕರಲ್ಲಿ ಒಬ್ಬನಂತೆ ಎಣಿಸಿಕೊಂಡನು ಎಂಬಂಥ ಮಾತು. ಹಾಗಾದರೆ ಕರ್ತನಿಂದ ಕಲಿಯುವಂಥ ಎರಡನೇ ಪಾಠ ಏನಂದರೆ, ಈ ಐಡೆಂಟಿಫೈಡ್ ವಿತ್ ಅದರ್ಸ್. ಇತರರೊಂದಿಗೆ ಆತನು ಗುರುತಿಸಿಕೊಂಡು ಅದನ್ನು ನೋಡ್ತೀವಿ. ಮೂರನೇದಾಗಿ, ಈ ಗುರುತಿಸಿಕೊಳ್ಳುವ ವಿಷಯದಲ್ಲಿ ಒಂದು ವಿಷಯ ಹೇಳಬೇಕು ನಾನು. ಅದೇನಂತ ಹೇಳಿದರೆ, ನಾವು ಕೆಟ್ಟವ್ರ ಸಂಗಡ ಗುರುತಿಸಿಕೊಳ್ಳೋದು ಈಸಿ, ಒಳ್ಳೆಯವ್ರ ಸಂಗಡ ಗುರುತಿಸಿಕೊಳ್ಳೋದು ಈಸಿ. ಆದರೆ ಒಳ್ಳೆಯವರು ಕೆಟ್ಟವರೊಂದಿಗೆ, ಅತ್ಯಂತ ಕೆಟ್ಟವರೊಂದಿಗೆ, ದೇವರು ಮನುಷ್ಯನೊಂದಿಗೆ ಗುರುತಿಸಿಕೊಳ್ಳುವುದು ಭಾಳ ಭಾಳ ದೊಡ್ಡ ಮಾತು. ಮೂರನೇದಾಗಿ, ಲೂಕನು ಬರೆದ ಸುವಾರ್ತೆ 22ರಿಂದ ನಾವು ಧ್ಯಾನ ಮಾಡ್ತಾ ಇದ್ವಿ. ಲೂಕ 22, 35-71 ವಚನಗಳಲ್ಲಿ ನಾವು ಕ್ರಿಸ್ತನಿಂದ ಕಲಿಯುವಂಥ 16 ಪಾಠಗಳನ್ನು ನೋಡಿಕೊಳ್ತಿದ್ದೇವೆ. ಅದರಲ್ಲಿ ಈಗಾಗಲೇ 2 ಮುಗಿತು. ಮೂರನೇ ಪಾಠ ಏನಂತ ಹೇಳಿದರೆ, ಅದೇ 22ನೇ ಅಧ್ಯಾಯ 37ನೇ ವಚನದ 2ನೇ ಭಾಗದಲ್ಲಿ ಈ ರೀತಿಯಾಗಿದೆ, ನನ್ನ ವಿಷಯವಾಗಿ ಬರೆದದ್ದು ನೆರವೇರಲಿದೆ.
ಅಂದರೆ ವಾಕ್ಯ ನೆರವೇರಿಸುವಂಥ ಒಂದು ಪ್ರಜ್ಞೆಯಲ್ಲಿ, ತಿಳುವಳಿಕೆಯಲ್ಲಿ, ಗ್ರಹಿಕೆಯಲ್ಲಿ, ಧ್ಯಾನದಲ್ಲಿ ಇದ್ದಂಥ ಒಂದು ಅನುಭವ. ಹಾಗಾದರೆ ಈ ಫುಲ್ಫಿಲ್ಡ್ ಸ್ಕ್ರಿಪ್ಚರ್, ಕರ್ತನು ವಾಕ್ಯ ನೆರವೇರಿಸಿದ. ನಾವು ಕೂಡ ಈ ಭೂಲೋಕದಲ್ಲಿ ಯಾಕಿದ್ದೇವೆ ಅಂದರೆ ವಾಕ್ಯ ನೆರವೇರಿಸಲಿಕ್ಕೆ. ಯಾವ ವಾಕ್ಯ ಎಂಬುದಾಗಿ ಕೇಳ್ಬೋದು ನೀವು. ಅನೇಕ ವಾಕ್ಯಗಳು ನಮ್ಮ ಜೀವನದಲ್ಲಿ ನೆರವೇರಿಲ್ಲ. ಉದಾಹರಣೆಗೆ, ನಾನು ಪರಿಶುದ್ಧನಾಗಿರೋದರಿಂದ ನೀವು ಪರಿಶುದ್ಧರಾಗಿರಬೇಕು ಅನ್ನುವಂಥ ವಾಕ್ಯ, ಅದನ್ನು ನಾವು ನೆರವೇರಿಸಬೇಕು. ದೇವರನ್ನು ಪ್ರೀತಿಸುವವರಿಗೆ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿ, ರೋಮ 8:28, ಅದನ್ನು ನಾವು ನೆರವೇರಿಸಬೇಕು. ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ, ಇದೇ ನಿಮ್ಮ ವಿಷಯದಲ್ಲಿ ಇರುವಂಥ ದೇವರ ಚಿತ್ತ ಅಂತ ಹೇಳ್ಬಿಟ್ಟು 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5:18 ಇರುವಾಗ ಅದನ್ನು ನೆರವೇರಿಸಬೇಕು. ಆ ರೀತಿಯಾಗಿ ಒಂದೊಂದು ವಾಕ್ಯ ನಾವು ನೆರವೇರಿಸುವಂತಿದ್ದೇವೆ. ಕರ್ತನಾದ ಯೇಸು ಕೂಡ ನೆರವೇರಿಸಿದರು. 4ನೇದಾಗಿ ಇಲ್ಲಿ 40ನೇ ವಚನ ನಾವು ನೋಡುವಾಗ, ಲೂಕ 22:40, ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸ್ರಿ. 4ನೇ ಪಾಠ ನಮ್ಮ ಕರ್ತನಾದ ಯೇಸುವಿಂದ ಕಲಿಯುವಂಥದ್ದು ಏನಂದರೆ, ಹಿ ಎನ್ಕರೇಜ್ಡ್ ಅದರ್ಸ್ ಟು ಪ್ರೇ. ಪ್ರಾರ್ಥಿಸಲು ಉತ್ತೇಜನ ನೀಡಿದರು. ಪ್ರಾರ್ಥಿಸಲು ಪ್ರೋತ್ಸಾಹಿಸಿದರು. ಅದು ಕೂಡ ನಾವು ಆತನಿಂದ ಕಲಿಯುವಂಥ ಒಂದು ಸಂಗತಿ. 42ನೇ ವಚನ, ಒಂದು ಪ್ರಾರ್ಥನೆ ಯೇಸು ಸ್ವಾಮಿ ಮಾಡಿದ್ರದೇನಾದರೆ, ತಂದೆಯೇ, ನಿಮ್ಮ ಚಿತ್ತವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಿ, ಆದರೂ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತದಂತೆ ಆಗಲಿ. ಅದರಿಂದ ನಾವು ಕಲಿಯುವಂಥದ್ದು ಏನಂದರೆ, ಹಿ ಎಕ್ಸ್ಪ್ರೆಸ್ಡ್ ಇಸ್ ಫ್ರೀ ವಿಲ್, ಅಂದರೆ ತನ್ನಲ್ಲಿದ್ದಂಥ ಒಂದು ಸ್ವತಂತ್ರ ಚಿತ್ತವನ್ನು ತಂದೆಗೆ ಪ್ರಕಟಿಸಿದರು. ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಿ. ಕೂಡಲೇ ಆ ಒಂದು ಸ್ವತಂತ್ರ ಚಿತ್ತವನ್ನು ತಂದೆ ಚಿತ್ತಕ್ಕೆ ಒಪ್ಪಿಸಿಕೊಟ್ರು. ವಾವ್, ಎಂಥ ಒಂದು ಮಾತು, ಎಂಥ ಒಂದು ಅನುಭವ, ಎಂಥ ಒಂದು ಪ್ರಾರ್ಥನೆ, ಎಂಥ ಒಂದು ಮಾದರಿ ನಮಗೆ. ಮತ್ತು ಮುಂದೆ ನಾವು ನೋಡುವಾಗ, ಆದರೂ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತದಂತೆಯೇ ಆಗಲಿ ಅಂತ ಹೇಳುವಾಗ, ಆತನು ತಂದೆಯ ಚಿತ್ತಕ್ಕೆ ಅಥವಾ ದೇವರ ಚಿತ್ತಕ್ಕೆ, ಹೌದು ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಟ್ಟರು. ಅದು ಕೂಡ ನಾವು ಕಲಿಯುವಂಥ 6ನೇ ಒಂದು ಪಾಠ, ಸಬ್ಮಿಟೆಡ್ ಟು ದ ವಿಲ್ ಆಫ್ ಗಾಡ್. ದೇವ್ರ ಚಿತ್ತಕ್ಕೆ ಒಪ್ಪಿಸಿಕೊಡ್ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆ ರೀತಿಯಾಗಿ ದೇವ್ರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನು. ಅನಂತರ ನಾವು ನೋಡುವಾಗ, ಒಬ್ಬ ದೇವದೂತನು, 43ನೇ ವಚನ, ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 43ನೇ ವಚನದಲ್ಲಿ, ದೇವದೂತನು ಒಬ್ಬನು ಯೇಸುವಿಗೆ ಕಾಣಿಸಿಕೊಂಡು ಯೇಸುವನ್ನು ಬಲಪಡಿಸುತ್ತಾ ಇದ್ದನು. ವಾವ್! ಹಾಗಾದರೆ ಇದರಿಂದ ನಾವು ಕಲಿಯುವಂಥ ಒಂದು ಪಾಠ ಯೇಸು ಸ್ವಾಮಿಯಿಂದ, ಹಿ ಟುಕ್ ದ ಹೆಲ್ಪ್ ಆಫ್ ಅದರ್ಸ್ ಅಥವಾ ಏಂಜಲ್. ದೇವದೂತನ ಸಹಾಯ ತಕ್ಕೊಂಡ್ರು ಯೇಸು. ತಪ್ಪೇನಿಲ್ಲ, ಯಾಕಂದರೆ ದೇವರು ಆ ರೀತಿಯಾಗಿ ಒಂದು ಅನುಕೂಲ ದೇವ ಜನರಿಗೆ ಕೊಟ್ಟಿರುವಾಗ ಆ ಸಹಾಯ ತಕ್ಕೊಂಡ್ರು. ದೇವದೂತನ ಆ ಸ್ವಾಮಿಯನ್ನು ಬಲಪಡಿಸ್ತಾ ಇದ್ದನಂತೆ. ಆಮೇಲೆ 44ನೇ ವಚನದಲ್ಲಿ ಒಂದು ವಿಚಿತ್ರ ಮಾತಿದೆ, ನೋಡೋಣ ಬನ್ನಿರಿ. ಲೂಕನ ಬರೆದ ಸುವಾರ್ತೆ 22:44 ಯೇಸು ವೇದನೆಯಲ್ಲಿದ್ದು ಬಹಳ ಆಸಕ್ತಿಯಿಂದ ಪ್ರಾರ್ಥಿಸಿದರು. ಹಿ ಪ್ರೇಡ್ ಇನ್ ಆಗನಿ. ವೇದನೆಯಲ್ಲಿದ್ದಾಗಿಯೂ ಪ್ರಾರ್ಥನೆಯಲ್ಲಿದ್ದರು. ಇದು ನಾವು ಕಲಿಯುವಂಥ ಒಂದು ದೊಡ್ಡ ಪಾಠ. ಯಾಕಂದರೆ ಕೆಲವು ಸಾರಿ ನಮಗೆ ವೇದನೆಯಲ್ಲಿದ್ದಾಗ ನಾವು ಗೊಣಗುಟ್ಟುವಿಕೆ ಬರ್ತದೆ, ಹಂಗೆ ಬರಬಾರ್ದು. ವೇದನೆಯಲ್ಲಿದ್ದಾಗ ಪ್ರಾರ್ಥನೆ ಬರ್ತಕ್ಕದ್ದು ಬರುತ್ತೆ ನಮ್ಮ ಜೀವನದಲ್ಲಿ ದೇವ್ರ ಸಹಾಯದಿಂದ.
ಸರಿ, 44ನೇ ವಚನದ 2ನೇ ಭಾಗದಲ್ಲಿ ಯೇಸುವಿನ ಬೆವರು ನೆಲಕ್ಕೆ ಬೀಳುತ್ತಿರುವ ದೊಡ್ಡ ರಕ್ತದ ಹನಿಗಳಂತಿದ್ದವು. ಹಾಗಾದರೆ ಅದರಿಂದ ನಾವು ಕಲಿಯುವಂಥ ಒಂದು ಪಾಠ ಏನಂತ ಹೇಳಿದ್ರೆ, ರಕ್ತ ಸುರಿಸುವಷ್ಟು ಪ್ರಾರ್ಥನೆ ಮಾಡಿದರು. ಆ ಬಗ್ಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಒಂದು ಮಾತು ಇದೆ. ಅದು ಭಾಳ ಶಕ್ತಿಯುತವಾದಂಥ ಒಂದು ಮಾತು. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟಕರವಾದಂಥ ಒಂದು ಮಾತು. ಆದರೂ ಕೂಡ ನಾನು ನಿಮಗಾಗಿ ಓದಲಿಕ್ಕೆ ಇಷ್ಟಪಡ್ತೀನಿ. ಅದೇನಂತ ಹೇಳಿದ್ರೆ, ಇಬ್ರಿಯ 12:3ನೇ ವಚನದಲ್ಲಿ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡಂಥ ಯೇಸುವನ್ನು ಕುರಿತು ನೀವು ಯೋಚಿಸಿರಿ. ಆ ರೀತಿಯಾಗಿ ಹೇಳಿಬಿಟ್ಟು 4ನೇ ವಚನದಲ್ಲಿ ಒಂದು ದೊಡ್ಡ ಮಾತನ್ನು ಇಬ್ರಿಯ ಗ್ರಂಥಕರ್ತನೆ ಹೇಳ್ತಾನೆ. ಇಬ್ರಿಯ 12:4, ನೀವು ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವುದರಲ್ಲಿ ಇನ್ನು ರಕ್ತವನ್ನೇ ಸುರಿಸುವಷ್ಟು ಅದನ್ನು ಎದುರಿಸಲಿಲ್ಲ. ರಕ್ತವನ್ನು ಸುರಿಸುವಷ್ಟು ಪಾಪವನ್ನು ಎದುರಿಸೋದು ಅಂದರೆ, ಇಲ್ಲಿ ನಡೆದಂಥ ಒಂದು ವಿಷಯ ಇಬ್ರಿಯ ಗ್ರಂಥಕರ್ತನು ಇಬ್ರಿಯ 12:4 ಬರೆದಿರುವಂಥದ್ದು. ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 44ನೇ ವಚನವನ್ನು ನೆನಪಿಟ್ಟುಕೊಂಡು ಇಬ್ರಿಯ ಗ್ರಂಥಕರ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ನೇ ವಚನವನ್ನು ಬರೆದಿರಬೇಕು. ಯಾಕಂದರೆ ಪಾಪವನ್ನು ಎದುರಿಸುವಾಗ ಯೇಸು ಸ್ವಾಮಿ ರಕ್ತ ಸುರಿಸಿದರು. ನಾವು ಅಷ್ಟು ತನಕ ಪಾಪವನ್ನು ಎದುರಿಸ್ತಾ ಇಲ್ಲ ಅಥವಾ ಎದುರಿಸುವಂಥ ಒಂದು ಅನುಭವಕ್ಕೆ ಇನ್ನೂ ಬಂದಿಲ್ಲ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಬರೆದಿರುವಂಥದ್ದು. 10ನೇದಾಗಿ ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 35ರಿಂದ 71 ವಚನಗಳಲ್ಲಿ ಕರ್ತನಾದ ಯೇಸುವಿಂದ ಕಲಿಯುವಂಥ 16 ಪಾಠಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ಈಗ 10ನೇದಕ್ಕೆ ಬಂದಿದ್ದೇವೆ. ಅದು ಏನಂತ ಹೇಳಿದರೆ, ಯೇಸು ಸ್ವಾಮಿಯನ್ನು ಸೆರೆ ಹಿಡಿಯುವುದಕ್ಕೋಸ್ಕರವಾಗಿ ಒಂದು ತಂಡ ಬಂದರು ಮತ್ತು ಆ ರೀತಿಯಾಗಿ ಅವರು ದಾಳಿ ಮಾಡಿದಾಗ ಅಥವಾ ಬಂಧಿಸಿದಾಗ ಏನಾಯಿತು, ಶಿಷ್ಯರಲ್ಲಿ ಒಬ್ಬನು ಪ್ರಧಾನ ಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕತ್ತರಿಸಿದ. ಆಗ ಯೇಸು ಸ್ವಾಮಿ ಅವನ ಕಿವಿಯನ್ನು ಸ್ವಸ್ಥ ಮಾಡಿದರು. ಅದರಿಂದ ನಾವು ಕಲಿಯುವಂಥದ್ದು ಏನಂದರೆ, ಈ ಹೀಲ್ಡ್ ದಿ ಅರೆಸ್ಟರ್. ಬಂಧಿಸುವುದಕ್ಕಾಗಿ ಬಂದವನನ್ನೇ ಸ್ವಸ್ಥ ಮಾಡಿದಾತನು ನಮ್ಮ ಕರ್ತನಾದ ಯೇಸು. ಅದನ್ನೇ ನಾವು ಅಲ್ಲಿ ಕಲಿತೇವೆ. 11ನೇದಾಗಿ ಯೇಸು ಸ್ವಾಮಿ 53ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಲೂಕ 22:53ರಲ್ಲಿ, ಇದು 2ನೇ ಭಾಗ, ಕೊನೆ ಭಾಗದಲ್ಲಿ, ಇದು ನಿಮ್ಮ ಸಮಯ, ಅಂಧಕಾರ ದೊರೆತನ ಮಾಡುವ ಕಾಲ. ಯೇಸು ಸ್ವಾಮಿ ಸಮಯವನ್ನು ವಿವೇಚಿಸಿಕೊಂಡರು. ಈ ರಿಯಲೈಸ್ ದ ಟೈಮಿಂಗ್ಸ್. ಸಮಯವನ್ನು, ಇದು ನಿಮ್ಮ ಸಮಯ, ಅಂಧಕಾರ ದೊರೆತನ ಮಾಡುವ ಸಮಯ ಅಥವಾ ಕಾಲ. ಆ ರೀತಿಯಾಗಿ ಸಮಯವನ್ನು ವಿವೇಚಿಸುವಂಥದ್ದು ಯೇಸು ಸ್ವಾಮಿಯಲ್ಲಿತ್ತು. ಅದನ್ನು ನಾವು ಕಲಿಯತಕ್ಕದ್ದು. ಆನಂತರ ಶಿಷ್ಯರು ಓಡಿ ಹೋದರೂ ಹೌದು, ಮತ್ತು ದೂರದಲ್ಲಿ ಪೇತ್ರನು ಕೂತ್ಕೊಂಡಿದ್ದಾನೆ. ನ್ಯಾಯ ವಿಚಾರಣೆ ನಡೀತಾ ಇದೆ. ಬಹಳ ದೂರ ಏನಿಲ್ಲ, ಪೇತ್ರನು ಹತ್ತಿರದಲ್ಲೇ ಚಳಿ ಕಾಯಿಸ್ಕೊಳ್ತಾ ಇದ್ದನು. ಆ ಸಂದರ್ಭದಲ್ಲಿ ಕರ್ತನಾದ ಯೇಸು 61ನೇ ವಚನ, ಲೂಕ 22:61ನೇ ವಚನ. ಯಾಕಂದರೆ ನೀನು ಗಲಿಲಾಯದವನೇ ಅಂತ ಪೇತ್ರನ ವಿಷಯದಲ್ಲಿ ಕೆಲವರು ಮಾತನಾಡ್ಕೊಳ್ತಾ ಇದ್ದಾಗ ಪೇತ್ರನು, ನೀನು ಏನು ಹೇಳ್ತೀಯೋ ನನಗೆ ಅರ್ಥ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾನೆ. ಅಂದರೆ ಯೇಸು ಸ್ವಾಮಿನ ಅಲ್ಲಗಳಿದ್ದು ಕೋಳಿಗೆ ಹೋಗಿತ್ತು.
61ನೇ ವಚನ, ಆಗ ಕರ್ತನು ಹಿಂದಿರುಗಿ ಪೇತ್ರನ ಕಡೆಗೆ ದಿಟ್ಟಿಸಿ ನೋಡಿದ ಚಿತ್ರ. ಹಾಗಾದರೆ ಅಲ್ಲಗಳೆದವನನ್ನೇ ಯೇಸು ಸ್ವಾಮಿ ದಿಟ್ಟಿಸಿ ನೋಡಿದ್ರೆ ಅಂತ ಹೇಳಿದಾಗ ಕೋಪದಿಂದ ನೋಡಿದ್ದಲ್ಲ, ಕನಿಕರದಿಂದ ಇದ್ದ ನೋಟ ಅಂತ ನಾನು ನಂಬುತ್ತೇನೆ. ಅದರ ನಿಮಿತ್ತ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ 61ನೇ ವಚನದ 2ನೇ ಭಾಗದಲ್ಲಿ ಕರ್ತನು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನೀನು ನನ್ನನ್ನು ನಿರಾಕರಿಸುವಿ ಅಂತ ಯೇಸು ಸ್ವಾಮಿ ಹೇಳಿದ್ದನು ನೆನಪು ಮಾಡಿಕೊಂಡು ಪೇತ್ರನು ಬಹಳವಾಗಿ ವ್ಯಥೆಪಟ್ಟು ಅತ್ತನು. ಹಿಸ್ ವರ್ಡ್ ಲೆಡ್ ಟು ರಿಪೆಂಟೆನ್ಸ್. ಆತನ ಮಾತು ನೆನಪು ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತಾನೆ. 14ನೇದಾಗಿ 65ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ಅವರು ಯೇಸುವಿಗೆ ವಿರೋಧವಾಗಿ ಅನೇಕ ದೂಷಣೆ ಮಾತುಗಳನ್ನು ಆಡಿದರು. ಯೇಸು ಸ್ವಾಮಿ ಮರೆತಿರಬೇಕು, ಕ್ಷಮಿಸಿರಬೇಕು. ಹೌದು, ಯಾಕಂದರೆ ಹಿಂದೆಯೂ ಆತನು ಕ್ಷಮಿಸಿದ್ದಾನೆ, ಮುಂದೆಯೂ ಆತನು ಕ್ಷಮಿಸುವ ಆತನಾಗಿದ್ದಾನೆ. ಫರ್ಗೇವ್ ದ ಬ್ಲಾಸ್ಫೀಮರ್. ದೇವದೂಷಣೆ ಮಾತಾಡಿದಂಥವರನ್ನೇ ಕ್ಷಮಿಸಿಬಿಟ್ರು. ಆ ರೀತಿಯಾಗಿ ಹೇಳಿದಾಗ ನೀನು ಕ್ರಿಸ್ತನೋ ಅಂತ ಧರ್ಮಶಾಸ್ತ್ರಿಗಳು, ಮುಖ್ಯ ಯಾಜಕರು ಒಟ್ಟಾಗಿ ಬಂದು ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಯೇಸು ಸ್ವಾಮಿ, ನಾನು ಹೇಳಿದರೂ ನೀವು ನಂಬೋದಿಲ್ಲ ಅಂತ ಹೇಳಿಬಿಟ್ಟು 69ನೇ ವಚನದಲ್ಲಿ ಒಂದು ದೊಡ್ಡ ಮಾತನ್ನು ನಮ್ಮ ಕರ್ತನಾದ ಯೇಸು ಹೇಳುವಂತನ್ನು ಗಮನಿಸಿದರು. ಇಂದಿನಿಂದ ಮನುಷ್ಯಪುತ್ರನಾದ ನಾನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಕೂಡಿತುಕೊಂಡಿರುವೆನು ಎಂಬುದಾಗಿ ತನ್ನ ನಿರೀಕ್ಷೆಯನ್ನು ಆರಿಕೆ ಯೇಸು ಸ್ವಾಮಿ ಮಾಡ್ತಾರೆ. ದ ಲಾರ್ಡ್ ಜೀಸಸ್ ಕನ್ಫೆಸ್ಡ್ ಹಿಸ್ ಹೋಪ್. ಅವರಿಗೆ ಅದು ಭಾಳ ಕೋಪ ಆಯಿತು. ಆಮೇಲೆ 16ನೇ ಒಂದು ವಿಷಯ ನಾವು ಮುಕ್ತಾಯದಿಂದ ಹೇಳಬೇಕಾದೇನಂತ ಹೇಳಿದರೆ, ನಾನೇ ಆತನೆಂದು ನೀವೇ ಹೇಳುತ್ತಿದ್ದೀರಿ. ವಾವ್, ಎಂಥ ನೀನು ದೇವ್ರ ಪುತ್ರನ ಅಂತ ಹೇಳ್ಬಿಟ್ಟು 70ನೇ ವಚನದಲ್ಲಿ ನಾಯಕರು ಕೇಳ್ತಾರೆ. ಲೂಕನ ಬರೆದ ಸುವಾರ್ತೆ 22:70. ಅದಕ್ಕೆ ಸ್ವಾಮಿ, ನಾನೇ ಆತನೆಂದು ನೀವೇ ಹೇಳುತ್ತಿದ್ದೀರಿ. ಹಾಗಾದರೆ ತನ್ನ ಒಂದು ಗುರುತಿಸುವಿಕೆ, ತನ್ನ ಒಂದು ಐಡೆಂಟಿಟಿ ಏನೆಂಬುದಾಗಿ ನಮ್ಮ ಕರ್ತನಾದ ಯೇಸು ಸ್ಪಷ್ಟಪಡಿಸುವಂಥದ್ದು ನಾವು ಕಲಿಯತಕ್ಕಂಥ ದೊಡ್ಡ ಪಾಠ. ಯಾಕಂದರೆ ಆತನು ದೇವಪುತ್ರನು, ನಾವು ಕೂಡ ಅದೇ ರೀತಿಯಾಗಿ ದೇವಪುತ್ರರೇ, ಪುತ್ರಿಯರೇ. ಆದರೂ ಕೂಡ ನಮ್ಮ ಗುರುತಿಸುವಿಕೆ ಅದನ್ನು ಸ್ಪಷ್ಟಪಡಿಸಬೇಕು. ನಾನೇ ಆತನು ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನಾನೇ ಆತನು, ನಾನು ಇರುವಾತನೇ ಆಗಿದ್ದೇನೆ ಎಂಬ ರೀತಿಯಲ್ಲಿ ತನ್ನ ಒಂದು ದೈವಿಕತ್ವವನ್ನು ಯೇಸು ಕರ್ತನು ಸ್ಥಾಪಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಹೌದು, ನಾವು ಕೂಡ ದೈವಿಕತ್ವ ಉಳ್ಳವರಾಗಿದ್ದೇವೆ. ದೇವರ ಮಕ್ಕಳಾಗುವ ಅಧಿಕಾರ ದೇವರು ನಮಗೆ ಕೊಟ್ಟಿರುವಾಗ ಅದನ್ನು ನಾವು ಸ್ಥಾಪಿಸಿಕೊಳ್ಬೇಕು. ಅದನ್ನು ಸ್ಥಾಪಿಸಿಕೊಳ್ಬೇಕಂದ್ರೆ ಸಾಕ್ಷಿಯಾಗಿ ಇಟ್ಟುಕೊಳ್ಳಬೇಕು. ಅದಕ್ಕೆ ದೇವರು ನಮ್ಮನ್ನು ಭೂಮಿಯಲ್ಲಿ ಇಲ್ಲಿ ಸಾಕ್ಷಿಯಾಗಿ ಇನ್ನೂ ಉಳಿದಿರುವುದೇ ಆತನ ಕರುಣೆ. ಪ್ರಲಾಪ 3ರಲ್ಲಿ ಬರೆದಿರುವ ಹಾಗೆ. ಸರಿ, ಈಗ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 71ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.